ಹಲೋ ಸ್ನೇಹಿತರೆ, ಹಳ್ಳಿ ಪವರ್ ಶೋ ವಿರುದ್ಧ ಮಹಿಳಾ ಆಯೋಗದವರು ಕೇಸನ್ನು ಹಾಕಿರೋದು ನಿಜಾನಾ? ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸದ್ಯ ಕನ್ನಡ ಕಿರುತೆರೆಯಲ್ಲಿ ಹಳ್ಳಿ ಪವರ್ ರಿಯಾಲಿಟಿ ಶೋ ಬಗ್ಗೆ ಹೊಸದೊಂದು ವಿವಾದ ಚರ್ಚೆಗೆ ಬಂದಿದೆ. ಮಹಿಳಾ ಸ್ಪರ್ಧಿಗಳಿಗೆ ನೀಡಲಾಗುತ್ತಿರುವ ಕೆಲವು ಟಾಸ್ಕ್ಗಳ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ವಿಶೇಷವಾಗಿ ಮಹಿಳಾ ಸ್ಪರ್ಧಿಗಳಿಗೆ ಅವಮಾನವಾಗುವ ರೀತಿಯಲ್ಲಿ ಸಗಣಿ ಅಥವಾ ಇತರ ವಸ್ತುಗಳನ್ನು ಬಳಸುವ ಟಾಸ್ಕ್ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇದೇ ಹಿನ್ನೆಲೆಯಲ್ಲಿ ಮಹಿಳೆಯರ ಗೌರವ ಮತ್ತು ಘನತೆಗೆ ಧಕ್ಕೆ ಆಗಿದೆ ಎಂಬ ಪ್ರಶ್ನೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಈ ವಿಚಾರ ಮಹಿಳಾ ಆಯೋಗದ ಗಮನಕ್ಕೂ ಕೂಡ ಬಂದಿದ್ದು, ವಿಷಯದ ಕುರಿತು ಸೂಕ್ತ ಪರಿಶೀಲನೆ ಮತ್ತು ಕ್ರಮದ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ಗಮನಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಆರೋಪಗಳು ಮತ್ತು ವಾಸ್ತವವಾಗಿ ತನಿಖೆಯಲ್ಲಿ ಸಾಬೀತುವಾಗುವ ವಿಷಯ ಎರಡೂ ಒಂದೇ ಅಲ್ಲ. ಆದ್ದರಿಂದ ಅಧಿಕೃತ ತನಿಖೆ ಅಥವಾ ಅಂತಿಮ ವರದಿ ಬರುವವರೆಗೆ ಯಾವುದೇ ಆರೋಪವನ್ನು ಅಂತಿಮ ಸತ್ಯವೆಂದು ಯಾರೂ ಕೂಡ ಪರಿಗಣಿಸಬಾರದು. ಹಳ್ಳಿ ಪವರ್ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ಗ್ರಾಮೀಣ ಜೀವನ ಶೈಲಿ ಮತ್ತು ಅಲ್ಲಿನ ಸವಾಲುಗಳನ್ನು ಪರಿಚಯಿಸುವುದು. ಆದರೆ ಮನರಂಜನೆಯ ಹೆಸರಿನಲ್ಲಿ ಸ್ಪರ್ಧೆಗಳ ಗೌರವ ಮತ್ತು ಸುರಕ್ಷತೆಗೆ ಧಕ್ಕೆಯಾಗಬಾರದು ಎಂಬುದು ಈ ವಿವಾದದ ಪ್ರಮುಖ ಪ್ರಶ್ನೆಯಾಗಿದೆ. ಇನ್ನು ಮಹಿಳಾ ಆಯೋಗ ಮತ್ತು ಪೊಲೀಸ್ ತನಿಖೆಯಿಂದ ಮುಂದೆ ಯಾವ ಮಾಹಿತಿ ಹೊರಬರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮನರಂಜನಾ ಕಾರ್ಯಕ್ರಮಗಳಲ್ಲಿ ಇಂತಹ ಟಾಸ್ಕ್ಗಳು ಇರಬೇಕಾ ಅಥವಾ ಇರಬೇಡವಾ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ನಾವು ವಿಡಿಯೋನ ಹಾಕ್ತಾ ಇರ್ತೀವಿ. ಧನ್ಯವಾದಗಳು.